ಮಂಜುಗೆ ಬೋರ್ ಹೊಡೆದು ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಮಂಜು ಯಾಕೆ ಮೌನ? ಬೋರ್ ಹೊಡಿತಾ ಇದೆಪ್ಪ. ಓ ಮಂಜು, ನಮ್ಗೆ ಭೀಮನ ಹತ್ರ ಹೋಗೋಣ. ಓ, ಹಿಮ ಪ್ರದೇಶ ಅಲ್ಲ, ಅದು ಸಖತ್ತಾಗಿರುತ್ತೆ. ಹೋಗೋಣ ಚಿಕ್ಕ ಪಕ್ಷಿ. ಹಾಗೆ ಅವರು ಭೀಮನನ್ನು ನೋಡಕ್ಕೆ ಒಂದು ಟ್ರಿಪ್ ಹೋಗಕ್ ತೀರ್ಮಾನ ಮಾಡಿದರು. ಎಷ್ಟು ಚೆನ್ನಾಗಿದೆ ಇಲ್ಲಿ. ಹೌದು ಹೌದು. ನೀನು ಈ ಮೀನೆಲ್ಲ ನೋಡಿದ ಮಂಜು? ನೋಡ್ದೆ, ಸೂಪರ್ ಆಗಿದೆ. ಮಂಜು, ಇದು ನೋಡು, ಇಲ್ಲೂ ನೀರಿದೆ, ಸೂಪರ್ ಆಗಿದೆ. ಹೌದು, ಸೂಪರ್ ಆಗಿದೆಯಲ್ಲ. ಮಂಜು, ನಾನು ಅಲ್ಲಿ ಹೋಗಿ ನಿಲ್ತೀನಿ, ಒಂದು ಫೋಟೋ ತಗೊಳ್ತೀಯಾ? ಓಕೆ, ಅಲ್ಲಿ ಹೋಗು, ನಾನು ತಗೊಳ್ತೀನಿ. A few moments later. ಸರಿ ಬಾ, ನಮ್ಗೆ ಭೀಮನನ್ನು ನೋಡಕ್ ಹೋಗೋಣ. ಸರಿ ಬಾ. ಇದ್ಯಾರು? ಭೀಮನಲ್ಲ? ನಿನ್ನ ನೋಡಕ್ ಬರಬೇಕು ಅಂದ ನಾನು ಈಗ ಹೇಳ್ತಾ ಇದ್ದೆ. ಹೆಂಗಿದೆ ನಮ್ಮ ಊರು? ಸೂಪರ್ ಆಗಿದೆ, ತುಂಬಾ ಇಷ್ಟ ಆಯ್ತು. ಹೌದು ಭೀಮಾ, ಸೂಪರ್ ಆಗಿದೆ. ಹಾಗೆ ಅವರು ಮುಂದೆ ಹೋಗ್ತಿದ್ದಾರೆ. A few moments later. ಅಲ್ಲ, ನಮ್ಮ ಬಣ್ಣಿಯಲ್ಲಿ ಬಂದಿಲ್ವಾ? ಇಲ್ಲ, ಅವನು ಯಾವುದೋ ಫ್ರೆಂಡ್ಗೆ ಏನೋ ಸಹಾಯ ಮಾಡಕ್ ಹೋಗಿದಾನಂತೆ. ಹಾಗಾದರೆ ರಾಣಿ ಮತ್ತು ಜಾರಾ? ಯಾರವನ್ನು ಕರೆಯಕ್ ಹೋಗಿದ್ದೆ, ಆದರೆ ಅವಳು ದೊಡ್ಡ ಕೆರೆದು ಬೇರೆ ಕಡೆಯಲ್ಲಿ ಇದ್ದಾಳಂತೆ, ಸಿಕ್ಕಿಲ್ಲ. ರಾಣಿಗೆ ಎಕ್ಸಾಮ್ಸ್ ಇದೆ, ಅದಕ್ಕೆ ಕರ್ಕೊಂಡು ಬಂದಿಲ್ಲ. ಓ ಹೌದಾ, ಅವರೂ ಇದ್ದಿದ್ರೆ ಚೆನ್ನಾಗಿರುತ್ತಾ ಇತ್ತು. ಸರಿನೇ, ಇನ್ನ ಬರುವುದಲ್ಲ, ಬರ್ತೀವಿ. ಹೌದು. A few moments later. ಇದೇ ನನ್ನ ಫ್ರೆಂಡ್ ಪೆಂಜು. ಹಾಯ್ ಸ್ನೇಹಿತರೆ, ಇಲ್ಲಿ ಹೆಂಗಿದೆ? ನಿಮ್ಗೆ ಇಷ್ಟ ಆಯ್ತಾ? ಇಲ್ಲಿ ಸೂಪರ್ ಅಂದ್ರೆ ಸೂಪರ್, ತುಂಬಾ ಇಷ್ಟ ಆಯ್ತು. ನನ್ ಜೊತೆ ಬನ್ನಿ, ಇಲ್ಲಿ ಇರೋ ಮನೆಗಳು ತೋರಿಸ್ತೀನಿ. ಮನೆಗಳ? ಸೂಪರ್, ಬನ್ನಿ ಹೋಗೋಣ. ಚೆನ್ನಾಗಿದೆ. ಹಾಗೆ ಮಂಜು ಹಿಮ ಪ್ರದೇಶದ ಟ್ರಿಪ್ ಆನಂದಿಸಿ ಮನೆಗೆ ವಾಪಸ್ ಬರ್ತಿದ್ದಾನೆ. A few moments later. ಮಂಜು, ನಾನಿಲ್ಲದೆ ನೀನು ಹಿಮ ಪ್ರದೇಶಕ್ಕೆ ಟ್ರಿಪ್ ಹೋದ್ಯಲ್ಲ, ನನ್ನ ಹತ್ರ ಮಾತಾಡಬೇಡ, ಹೋಗು. ಅಯ್ಯೋ, ಅದು ನಿನ್ಗೆ ಎಕ್ಸಾಮ್ಸ್ ಇದೆಯಲ್ಲ, ಅದಕ್ಕೇನೆ. ನಾನು ನಿನ್ನ ಕರ್ಕೊಂಡು ಹೋದ್ರೆ ಅಮ್ಮ ಅಪ್ಪ ಬೈತಾರೆ. ಟೆನ್ಷನ್ ಆಗ್ಬೇಡ ರಾಣಿ, ಈಗ ನನಗೆ ಅಲ್ಲಿ ಪರಿಚಯ ಆಯ್ತಲ್ಲ. ಬನ್ನಿ ಮತ್ತು ಜಾರಾ ವಾಪಸ್ ಬರ್ಲಿ, ನಮ್ಗೆ ಅಲ್ಲಿ ಹೋಗೋಣ.